ಹಳೆ ವಿಷಯಗಳ ಬಗ್ಗೆ ಯೋಚಿಸೋಕೆ ನನಗಿಷ್ಟ ಇಲ್ಲ. ನನ್ನನ್ನ ಬಿಡಿ ಅಂತ ಬೇಸರದ ಧ್ವನಿಯಲ್ಲಿ ಹೇಳಿದ್ಲು ಹಿತ. ಇದನ್ನ ಕೇಳಿ ಶಕ್ತಿಯ ಮನಸ್ಸು ಬಿಸಿ ನೀರಿಗೆ ಬಿದ್ದ ಮೀನಿನಂತೆ ಒದ್ದಾಡಿತ್ತು. ಅವಳಿಂದ ಪಕ್ಕಕ್ಕೆ ಉರುಳಿ ಕೆಳಗಡೆ ಮಲಗ್ದವನು ಸೀಲಿಂಗ್ನಲ್ಲಿದ್ದ ಡೆಕೋರೇಷನ್ ಲೈಟ್ಸ್ನ ನೋಡ್ತಾ ಮರಗಟ್ಟಿದ ಹಾಗೆ ಬಿದ್ದಿದ್ದ. ಕಹಿ ನಗುವಿನೊಂದಿಗೆ ಅವನ ಕಣ್ಣುಗಳಿಂದ ಕಣ್ಣೀರು ಪಕ್ಕಕ್ಕೆ ಹರಿದು ಬಂತು. ಹಿತ ತನ್ನ ಗಂಡನನ್ನ ತಿರುಗಿ ಕೂಡ ನೋಡದೆ ಅಲ್ಲಿಂದ ಹೊರಟು ಹೋದ್ಲು. ಅದೇ ಸಮಯದಲ್ಲಿ ಅವನ ಫೋನ್ ರಿಂಗ್ ಆಯ್ತು. ಫೋನ್ ತಗೊಂಡು ಸ್ಕ್ರೀನ್ ಮೇಲೆ ಬಂದ ನಂಬರನ್ನ ನೋಡಿ ಹುಬ್ಬು ಏರಿಸ್ತವನು, ಹೇಳಿ ಅಮ್ಮ ಅವ್ರೆ. ನೀವು ನನಗೆ ಫೋನ್ ಮಾಡಿರೋದು ತುಂಬಾ ಆಶ್ಚರ್ಯ ತಂದಿದೆ ಅಂತ ನಕಲಿ ನಗುವಿನಿಂದ ಕೇಳ್ದ. ಶಕ್ತಿ, ತುಂಬಾ ನಟಿಸ್ಬೇಡ. ನೀನೇನಾದ್ರೂ ನನ್ನ ಕಣ್ಣಿಗೆ ನೇರವಾಗಿ ಸಿಕ್ಕಿದ್ರೆ ನಡೆಯೋದೇ ಬೇರೆ ಇರ್ತಿತ್ತು ಅಂದ್ರು ಕನಕ. ಓಹ್ ಹೌದಾ, ಅದನ್ನು ನೋಡ್ಬಿಡೋಣ ಅಂತ ಫೋನ್ ಕಟ್ ಮಾಡಿದ ಶಕ್ತಿ ಮೆಟ್ಟಿಲು ಹತ್ತಿ ಹೋಗ್ತಿದ್ದವಳನ್ನ ನೋಡಿ, ಹಿತ ನಾನು ಹೊರಗಡೆ ಹೋಗ್ತಿದ್ದೀನಿ ಅಂತ ಜೋರಾಗಿ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋದ. ಅವನು ಕಣ್ಣು ಮರೆಯಾಗೋವರೆಗೂ ಅವನ ಬೆನ್ನನ್ನೇ ದಿಟ್ಟಿಸಿ ನೋಡ್ತಿದ್ದವಳು ಮರೆಯೋಕ್ಕಾಗದ ನೋವನ್ನ ಕೊಟ್ಬಿಟ್ಟು, ಈಗ ಕ್ಷಮಿಸಿ, ಜೊತೆಯಲ್ಲಿ ಬದುಕೋಕ್ಕಾಗ್ತಾ ಇಲ್ಲ. ನೀನು ಬೇಡ ಅಂತ ದೂರ ಹೋದ್ರೂ ಪ್ರೀತಿಯಿಂದ ಕರಗಿ ಕರಗಿ ಬಂದು ನಿಲ್ತೀಯ. ನಮ್ಮಿಬ್ಬರ ವಿಷಯದಿಂದಾಗಿ ನನ್ನ ತಂಗಿ ಕೂಡ ಒಂಟಿಯಾಗಿ ನಿಂತಿದ್ದಾಳೆ. ಅವತ್ತೇ ನಿಮ್ಮ ಪ್ರೀತಿನ ಒಪ್ಕೊಳ್ಬಾರ್ದಿತ್ತು ನಾನು. ನನಗೂ ನಿಮ್ಮ ಮೇಲೆ ಪ್ರೀತಿ ಬರಬಾರ್ದಾಗಿತ್ತು. ಇನ್ಮೇಲೆ ಏನೇನು ಕಷ್ಟಗಳು ಕಾದಿದ್ವಿಯೋ ನೆನಪಿಸ್ಕೊಂಡ್ರೇನೆ ಭಯ ಆಗ್ತಿದೆ ಅಂತ ಶಕ್ತಿ ಹೋದ ದಾರಿಯನ್ನೇ ನೋಡ್ತಾ ಬೇಸರದಿಂದ ಅಂದ್ಕೊಂಡ್ಲು ಹಿತ. ಶಕ್ತಿ ತನ್ನ ಆಫೀಸ್ ಒಳಗಡೆ ಕಾಲಿಡ್ತಿದ್ದಂತೆ ಅವನನ್ನ ನೋಡಿ ಅಲ್ಲಿದ್ದವರೆಲ್ಲ ಭಯದಿಂದ ನಡುಗಿದ್ರು. ಯಾವಾಗ್ಲೂ ಗೌರವದಿಂದ ನೋಡ್ತಿದ್ದ ಕಣ್ಣುಗಳಿಗೆ ಇವತ್ತು ಇವನು ಯಾವ ರೂಪದಲ್ಲಿ ಕಾಣ್ತಿದ್ನೋ ಎಲ್ಲರಲ್ಲೂ ಒಂದು ರೀತಿಯ ನಡುಕ ಉಂಟಾಗಿತ್ತು. ಅಮ್ಮ ಅವ್ರೆ ಅಂತ ಇಡೀ ಆಫೀಸ್ ಅದಿರುವಂತೆ ಘರ್ಜಿಸ್ತಾ ಒಳಗಡೆ ಬಂದವನು ಕೋಪದಿಂದ ಉರಿದು ಹೋಗ್ತಾ ಇದ್ದ ತನ್ನ ತಾಯಿಯನ್ನ ನೋಡಿ ಮನಸ್ಸಿನಲ್ಲೇ ಒಂದು ತೃಪ್ತಿ ಪಟ್ಕೊಂಡ ಶಕ್ತಿ. ಶಕ್ತಿ ಅಂತ ಆಕ್ರೋಶದಿಂದ ಕಿರಿಚ್ತಾ ಕನಕ ಕೈ ಎತ್ತಿದಾಗ ತಕ್ಷಣ ಅವರ ಕೈಯನ್ನ ಗಟ್ಟಿಯಾಗಿ ಹಿಡಿದು ತಡೆದವನು, ಏನಿದು ಸಣ್ಣ ಮಕ್ಳ ತರ ಆಟ, ನಾನಿನ್ನು ಮಗುನ ಅಂತ ಒಮ್ಮೆಲೆ ಅವರ ಕೈಯನ್ನ ಕೊಡುವುದ. ಶಕ್ತಿ, ನೀನೇನ್ ಮಾಡ್ತಿದ್ಯಾ? ನಿನ್ನ ಹುಚ್ಚಾಟದಿಂದ ಇವತ್ತು ಎಲ್ಲ ನಾಶ ಆಯ್ತು. ಇಡೀ ಕಂಪ್ನಿನೇ ಮುಚ್ಚೋ ಪರಿಸ್ಥಿತಿಗೆ ಬಂದು ನಿಂತಿದೆ. ಇದಕ್ಕೆಲ್ಲ ನೀನೇ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಳ್ಳು ಹೇಳಿ ನನ್ನನ್ನು ಏಮಾರ್ಸೋಕೆ ನೋಡ್ಬೇಡ ಅಂತ ಬೆದರಿಸೋ ಧ್ವನಿಯಲ್ಲಿ ಕೇಳಿದ್ರು ಕನಕ. ಹೌದು, ನಾನೇ ಎಲ್ಲ ಮಾಡಿದ್ದು. ಇದುವರೆಗೂ ಮಾಡಿದ್ದು ನಾನೇ, ಇನ್ಮೇಲೆ ಮಾಡೋದು ನಾನೇ ಅಂತ ಎರಡೂ ಕೈಗಳನ್ನು ಚಾಚಿ ಸುತ್ತಲೂ ತೋರಿಸ್ತಾ ಹೇಳಿದವನು ಸ್ಟೈಲ್ ಆಗಿ ಚೇರ್ ಮೇಲೆ ಬಂದು ಕೂತ. ಅವನ ಮಾತು ಮತ್ತೆ ಮುಖ ಸಜೀವವಾಗಿ ಸಾಮಾನ್ಯವಾಗಿ ಕಂಡ್ರೂ ಅವನ ಕಣ್ಣುಗಳು ಮಾತ್ರ ತಾಯಿಯ ಮೇಲಿನ ದ್ವೇಷವನ್ನೇ ಕಾರ್ತಿದ್ವು. ಒಳಗಡೆ ಕೋಪ ದಗದಗನೆ ಉರಿತಾ ಇತ್ತು. ಆ ಅನಾಥ ನಾಯಿಗೋಸ್ಕರ ಹೆತ್ತ ತಾಯಿಯನ್ನೇ ನಾಶ ಮಾಡೋಕ್ ನೋಡ್ತಿದ್ಯಾ? ನಮ್ಮನಿಗೆ ಎದುರಾಗಿ ನಿಂತಿದ್ಯಾ ನೀನು ಅಂದ್ರು ಕನಕ. ಅವಳಿಗೋಸ್ಕರ ಮಾಡೋದನ್ನ ಬಿಡಿ. ನೀವು ನನಗ್ ಮಾಡಿದ ನಂಬಿಕೆ ದ್ರೋಹಕ್ಕೋಸ್ಕರನೇ ನಿಮ್ಮನ್ನ ಸರ್ವನಾಶ ಮಾಡೋಕ್ ನಿಂತಿದ್ದೀನಿ. ನನ್ನ ಪ್ರೀತಿಯನ್ನ ನಿಮ್ಮ ಸ್ವಾರ್ಥಕ್ಕೆ ದುರುಪಯೋಗ ಪಡಿಸ್ಕೊಂಡಿದ್ದಕ್ಕೆ ಈ ಶಿಕ್ಷೆ ಕೊಡ್ತಿದ್ದೀನಿ. ನನ್ನ ಹೆಂಡತಿ ಯಾರೋ ಅನಾಥಿ ಅಲ್ಲ, ನಾನಿದ್ದೀನಿ, ಅವಳಿಗೆ ನನ್ನ ಮಗು ಇದೆ ಅಂತ ಗರ್ವದಿಂದ ಹೇಳಿದವನ ಕಣ್ಣುಗಳಲ್ಲಿ ಸಣ್ಣ ಅಪರಾಧ ಪ್ರಜ್ಞೆಯೂ ಇರಲಿಲ್ಲ. ನಾವು ಹೆತ್ತು ಬೆಳೆಸಿದ್ದು ನಿಮ್ಗೋಸ್ಕರ ಬದುಕೋಕೆ. ನೀವು ನಿಮ್ಮಿಷ್ಟಕ್ಕೆ ಯಾರನ್ನೋ ಪ್ರೀತಿಸಿ ಬಂದು ನಿಂತ್ರೆ ನಾವು ತಕ್ಷಣ ಸರಿ ಅನ್ಬೇಕಾ ಅಂದ್ರು ಕನಕ. ಆಗಲ್ಲ ಅಂತ ಅವತ್ತೇ ನೇರವಾಗಿ ಹೇಳ್ಬೇಕಿತ್ತಲ್ಲ. ಅದನ್ ಬಿಟ್ಟು ಒಪ್ಕೊಂಡಿರೋ ಹಾಗೆ ನಟಿಸಿ ಯಾಕೆ ಬೆನ್ನಿಗೆ ಚೂರಿ ಹಾಕಿದ್ರೆ? ಮಕ್ಕಳನ್ನ ಹೆತ್ಬಿಟ್ರೆ ಸಾಕ? ಅದ್ ಹೇಗಿರ್ಬೇಕು, ಹೇಗ್ ನಡಿಬೇಕು, ಹೇಗ್ ಊಟ ಮಾಡ್ಬೇಕು, ಹೇಗ್ ಮಲಗಬೇಕು, ಏನ್ ಓದ್ಬೇಕು, ಎಲ್ಲಿ ಓದ್ಬೇಕು, ಹೇಗ್ ಬದುಕಬೇಕು ಅಂತ ಪ್ರತಿಯೊಂದನ್ನು ನೀವೇ ನಿರ್ಧಾರ ಮಾಡೋದಾದ್ರೆ ನೀವು ಮಕ್ಕಳನ್ನೇ ಹೆರಬಾರ್ದಾಗಿತ್ತು. ನಿಮ್ಮ ಸಂತೋಷವನ್ನ ತ್ಯಾಗ ಮಾಡಿದೀವಿ ಅಂತ ಹೇಳಿ ನಮ್ಮ ಇಡೀ ಸಂತೋಷವನ್ನೇ ಹಾಳು ಮಾಡೋದಕ್ಕೆ ನೀವು ಅನ್ಕೊಂಡ ಹಾಗೆ ಒಬ್ಬರೇ ಸಂತೋಷವಾಗಿ ಬದುಕಿ ಸತ್ ಹೋಗ್ಬೇಕಿತ್ತು ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳಿದವನ ಮಾತನ್ನ ಒಪ್ಕೊಳ್ಳೋಕೆ ಇಷ್ಟಪಡದ ಕನಕ, ನಿನ್ನ ಈ ಉಡಾಫೆ ಮಾತನ್ನ ಮೊದಲು ನಿಲ್ಸು. ಕೇಳೋಕ್ ನಂಗೆ ಇಷ್ಟ ಇಲ್ಲ. ಮರ್ಯಾದೆಯಿಂದ ನಿನ್ನ ಆಟನ ಇಲ್ಲಿಗೆ ನಿಲ್ಲಿಸ್ಕೊ ಅಂತ ಎಚ್ಚರಿಕೆ ಕೊಟ್ರು. ಇನ್ಮೇಲೆ ಆಡೋಕೆ ಆಟನೇ ಉಳಿದಿಲ್ಲ. ಇವತ್ತಿಗೆ ಈ ಆಫೀಸ್ ಕತೆ ಮುಗೀತು. ಇದನ್ನ ಮುಚ್ಚ ಹಾಕ್ತಾ ಇದ್ದೀನಿ. ಇನ್ಮೇಲೆ ನನ್ನ ಮುಂದಿನ ಆಟಗಳನ್ನ ನೀವು ನೋಡೋ ಅಗತ್ಯನೇ ಇಲ್ಲ ಅಮ್ಮ ಅವರೇ. ಅವನು ಕಷ್ಟಪಟ್ಟು ಕಟ್ಟಿ ಬೆಳೆಸಿದ ಕಂಪ್ನಿಯಲ್ಲಿದ್ದ ಷೇರುಗಳು ತುಂಬಾ ಕಡಿಮೆ ಬೆಲೆಗೆ ಬೇರೆ ಕಂಪ್ನಿಗೆ ಮಾರಿದವನು ಇನ್ಮೇಲೆ ಈ ಕಂಪ್ನಿಯ ಮಾಲೀಕರು ಕನಕ ಅಂತ ಅಧಿಕೃತ ಪ್ರಕಟಣೆಯ ಪತ್ರವೊಂದನ್ನು ಆಫೀಸ್ ಗ್ರೂಪ್ಗೆ ಕಳಿಸ್ಬಿಟ್ಟ ಶಕ್ತಿ. ಈಗಾಗಲೇ ಶೇರ್ ಮಾರಾಟವಾಗಿ ಕಂಪ್ನಿ ಭಾರಿ ನಷ್ಟ ಉಂಟಾಗಿದ್ರಿಂದ
ಈ ಪ್ರಕಟಣೆ ಬಂದ ತಕ್ಷಣ ನಂಬಿಕಸ್ಥ ಅಧಿಕಾರಿಗಳು ಕೂಡ ತಮ್ಮ ತಮ್ಮ ಪಾಲನ್ನ ಕೇಳಿ ಕಂಪ್ನಿಯಿಂದ ದೂರ ಸರಿದ್ರು. ಇನ್ಮೇಲೆ ಕೆಲಸನೇ ಇಲ್ಲ ಅಂದಮೇಲೆ ಕೆಲಸಗಾರರು ಯಾಕಿರಬೇಕು? ಕೇವಲ 2 ದಿನದಲ್ಲಿ ತಾನು ಸೃಷ್ಟಿಸಿದ ಇಡೀ ಸಾಮ್ರಾಜ್ಯವನ್ನ ಅಂದರೆ ಆಫೀಸನ್ನು ಪೂರ್ತಿಯಾಗಿ ಮುಚ್ಚಿಬಿಟ್ಟ. ಇದಕ್ಕಾಗಿ ಅವನು ತುಂಬ ದಿನಗಳನ್ನೇನು ತೆಗೆದುಕೊಳ್ಳಿಲ್ಲ ಶಕ್ತಿ. ಹೇಳಿದ ಹಾಗೆ ಪಕ್ಕಾ ಪ್ಲ್ಯಾನ್ ಮಾಡಿ ಕಂಪ್ನಿಯನ್ನು ಧ್ವಂಸ ಮಾಡಿದ ಮಗನನ್ನು ನೋಡಿ ತಾಯಿಗೆ ಭಾರಿ ಆಘಾತವಾಗಿತ್ತು. ಇವನ ಈ ತರಹದ ರೌದ್ರ ರೂಪವನ್ನು ಅವರು ಖಂಡಿತ ನಿರೀಕ್ಷಿಸಿರಲಿಲ್ಲ. ಇಷ್ಟೊಂದು ದೊಡ್ಡ ನಷ್ಟವಾಗುತ್ತೆ ಅಂತ ಸತ್ಯವಾಗ್ಲೂ ಅವ್ರು ಅಂದ್ಕೊಂಡಿರಲಿಲ್ಲ. ಸೋಲು ಅವರನ್ನು ಹಿಂಡಿ ಹಿಪ್ಪೆ ಮಾಡಿತ್ತು. ತಾನು ಸೋತಿದ್ದು ಅದು ತನ್ನ ಸ್ವಂತ ಮಗನ ಹತ್ರನೇ ಆದರೂ ಅವರಿಗೆ ಆ ಅವಮಾನನ ಒಪ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ನನ್ನನ್ನು ಸೋಲಿಸ್ಬೇಕು ಅಂತ ಅಂದ್ಕೊಂಡು ನಿನ್ನನ್ನು ನೀನೇ ನಾಶ ಮಾಡಿಕೊಂಡೆ ಮರ್ಯಾದೆಯಿಂದ. ಇನ್ಮೇಲಾದರೂ ಎಲ್ಲನೂ ಸರಿಪಡಿಸಿ ನಿನ್ನ ಕಂಪ್ನಿನ ವಾಪಸ್ ಪಡ್ಕೊ. ಸುಮ್ಮನೆ ಎಲ್ಲರ ಮುಂದೆ ಅವಮಾನ ಪಡಬೇಡ ಅಂದರು ಕನಕ. ಅವಮಾನ ಎಲ್ಲವನ್ನ ಬೆವರಿನ ಥರ ನಾನು ಒರೆಸ್ಕೊಳ್ತೀನಿ. ಅದಕ್ಕೆಲ್ಲ ನಾನು ಹೆದರಲ್ಲ. ನೀವು ಇನ್ಮೇಲೆ ನಿಮ್ಮ ಕೆಲಸ ನೋಡಿ. ತಲೆಗೆ ಮುಸ್ಕ್ ಹಾಕ್ಕೊಂಡು ಸುಮ್ಮನೆ ಮನೆಗೆ ಹೋಗಿ ಸೇರಿ ಅಂತ ನಕಲಿ ನಗುವಿನೊಂದಿಗೆ ಹೇಳಿಬಿಟ್ಟು ಶಕ್ತಿ ಅಲ್ಲಿಂದ ಹೊರಟು ಹೋದ. ಕನಕ ಸಮಾಜದ ಮುಂದೆ ಸಂಪೂರ್ಣವಾಗಿ ಅವಮಾನಕ್ಕೊಳಗಾಗಿ ನಿಂತಿದ್ರು. ಕನಕ ಕಂಪ್ನಿ ತುಂಬ ದೊಡ್ಡ ನಷ್ಟ ಅನುಭವಿಸಿತ್ತು. ಕಂಪ್ನಿನ ಉಳಿಸೋಕಾಗದೆ ಒದ್ದಾಡಿದ್ರು. ಕೊನೆಗೆ ಕಂಪ್ನಿಗೆ ಬೀಗ ಹಾಕಿದ್ರು ಅನ್ನೋ ವಿಷಯನೆಲ್ಲ ಹಿತ ತಿಳ್ಕೊಂಡ್ಲು. ಯಾವುದನ್ನು ಕೇಳಿ ತಲೆ ಕೆಡಿಸ್ಕೊಳ್ದೇ ಇರೋಳು ಕಂಪ್ನಿ ಮುಚ್ಚೋಕೆ ಕಾರಣ ಶಕ್ತಿ ಅನ್ನೋದನ್ನು ಕೇಳಿ ಶಾಕ್ ಆಗಿಬಿಟ್ಲು. ತಾನು ಕಿವಿಲಿ ಕೇಳಿದ ಸುದ್ದಿ ನಿಜಾನ ಸತ್ಯನ ಸುಳ್ಳು ಅನ್ನೋ ಅನುಮಾನ ಶುರುವಾಯಿತು ಹಿತಾಗೆ. ಯಾಕಂದರೆ ಶಕ್ತಿಗೆ ಅವನ ಕಂಪ್ನಿನೇ ಉಸಿರು. ನ್ಯೂಸ್ ಚಾನೆಲ್ಗಳಲ್ಲೂ ಅದೇ ಓಡ್ತಾ ಇರೋದನ್ನು ನೋಡಿ ಪಕ್ಕಾ ನಂಬಲೇಬೇಕಾಯ್ತು. ಅಮ್ಮನ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಹಗಲು ರಾತ್ರಿ ನಿದ್ರೆ ಇಲ್ಲದೆ ಕಷ್ಟಪಟ್ಟು ಕಟ್ಟಿದ ತನ್ನದೇ ಕಂಪ್ನಿಗೆ ಬೀಗ ಹಾಕ್ತಾನೆ ಅಂತ ಹಿತ ಸ್ವಲ್ಪ ಕೂಡ ಅಂದ್ಕೊಂಡಿರಲಿಲ್ಲ. ಇದರಲ್ಲಿ ಯಾವುದು ನಂಬಬೇಕು ಯಾವುದು ನಂಬಾರ್ದು ಅನ್ನೋ ದೊಡ್ಡ ಗೊಂದಲಕ್ಕೆ ಹೊರಟು ಹೋದ್ಲು ಹಿತ. ಅಮ್ಮನ ಮೇಲೆ ಅಷ್ಟೊಂದು ಕೋಪನ? ನಿಜವಾಗ್ಲೂ ಇವನು ಶಕ್ತಿನೇನಾ? ಏನೇ ಆದರೂ ಎಷ್ಟೇ ಆದರೂ ಅಮ್ಮನನ್ನು ಬಿಟ್ಕೊಡ್ದವನು ಇವತ್ತು ಅಮ್ಮನ ಇತಿಹಾಸನ ಧೂಳಿಪಟ ಮಾಡಿ ಅವರಿಗೆ ಅವಮಾನ ಮಾಡಿದ್ದು ಹೆಂಗೆ? ನಂಬೋಕ್ಕಾಗ್ತಿಲ್ಲ, ನಂಬದೇ ಇರೋಕ್ಕೂ ಆಗ್ತಿಲ್ಲ ಹಿತಾಗೆ. ಆದರೆ ತಾನು ಅಂದ್ಕೊಂಡಿದ್ದನ್ನು ಸಾಧಿಸಿದ ಖುಷಿ ಶಕ್ತಿ ಮುಖದಲ್ಲಿ ಇರಲಿಲ್ಲ. ಬದಲಾಗಿ ಅವರು ಇನ್ನೂ ಬದಲಾಗೋದಿಲ್ವಲ್ಲ ಅನ್ನೋ ಬೇಸರದಿಂದ ಹೆಂಡತಿನ ಗಣನೆಗೆ ತಗೊಳ್ದೆ ಅವನು ತನ್ನ ರೂಮ್ ಕಡೆಗೆ ಹೊರಟು ಹೋದ. ಅವನ ಹತ್ರ ಮಾತಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾನೆ ನಿಂತಿದ್ಲು ಹಿತ. ಕೊನೆಗೂ ಶಕ್ತಿ ಇರೋ ರೂಮ್ ಒಳಗಡೆ ಸದ್ದಿಲ್ಲದೆ ಹೋದವಳು ಶಕ್ತಿ ಮಂಚದ ಮೇಲೆ ಮಲಗಿ ತಲೆಯನ್ನು ಮಾತ್ರ ಕೆಳಗಡೆ ಹಾಕಿದ್ದನ್ನು ನೋಡಿದ್ಲು. ಅವಳು ಬರ್ತಾ ಇರೋದನ್ನು ಅವಳು ಯೂಸ್ ಮಾಡೋ ಸೋಪ್ ಸ್ಮೆಲ್ಲಿಂದಲೇ ಕಂಡು ಹಿಡ್ದವನು ತಕ್ಷಣ ಕಣ್ಣು ಬಿಟ್ಟು ಏನು ಬೇಕು ಹಿತ ಅಂದ. ನೀವಿದೆಲ್ಲ ಯಾವುದಕ್ಕೋಸ್ಕರ ಮಾಡ್ತಿದ್ದೀರಾ? ಏನು ಅವಶ್ಯಕತೆ ಇದೆ ಅಂತ ನೇರವಾಗಿ ಕೇಳಿಬಿಟ್ಲು ಹಿತ. ಕಾರಣ ಇಲ್ಲದೆ ನಾನು ಯಾವುದನ್ನು ಮಾಡಲ್ಲ ಹಿತ, ನೀನು ಹೋಗಿ ನಿನ್ನ ಕೆಲಸ ನೋಡು ಅಂದ ಶಕ್ತಿ. ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ಇದನ್ನೇ ನೀವು ನಿಮ್ಮ ಮನೇಲಿದ್ದಾಗ ಮಾಡಿದರೆ ನನಗೆ ತೊಂದರೆ ಇರ್ತಿರ್ಲಿಲ್ಲ. ನೀವಿವಾಗ ನಮ್ಮ ಮನೇಲಿ ಇದ್ಕೊಂಡು ಈ ಥರ ಮಾಡ್ತಿರೋದು ಸರಿ ಇಲ್ಲ, ಇದರಿಂದ ನಮಗೆ ತೊಂದರೆ ಅಂದ್ಲು ಹಿತ. ನಿಮ್ಗೆ ಯಾವುದೇ ತೊಂದರೆ ಬರಲ್ಲ ಹಿತ, ನನ್ನ ಮೈಯಲ್ಲಿ ಜೀವ ಇರೋವರೆಗೂ ನಿಮ್ಗೆ ಯಾವುದೇ ಆಪತ್ತು ಹತ್ರ ಬರೋಕ್ಕೂ ಬಿಡಲ್ಲ ನಾನು ಅಂತ ತನ್ನ ಮೇಲೆ ಚೂರು ನಂಬಿಕೆ ಇಲ್ಲದ ಹೆಂಡತಿಯನ್ನ ನೆನೆದು ಅವನ ಮನಸ್ಸು ಭಾರವಾಯಿತು ಶಕ್ತಿಗೆ. ನಿಮ್ಮ ಜೀವವನ್ನು ನಮಗೋಸ್ಕರ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವು ಒಂಟಿಯಾಗಿ ಬದುಕಿದ್ರೆ ನಮಗೆ ಯಾರೂ ಶತ್ರುಗಳಿಲ್ಲ. ಇನ್ನು ಕೆಲವೇ ದಿನಗಳು ಅಷ್ಟೆ, ಆಮೇಲೆ ನಾವು ಊರು ಬಿಟ್ಟು ಹೋಗ್ತೀವಿ. ನೀವು ನಿಮ್ಮ ಕುಟುಂಬನ ನೋಡ್ಕೊಳ್ಳಿ ಅಂದ್ಲು ಹಿತ. ಕೋಪದಿಂದ ಮುಖ ಕೆಂಪುಗಾಗಿ ತಕ್ಷಣ ಎದ್ದವನು, ಏನೇ ನಿನಗೆ ತೊಂದರೆ? ಹಾಂ, ಏನು ಪ್ರಾಬ್ಲಮ್ ನಿನಗೆ? ಹೋಗು ಅಂದರೆ ಹೋಗಬೇಕು, ಅದನ್ನು ಬಿಟ್ಟು ಏನೇನೋ ಒದರಬಾರ್ದು ಅಂತ ಕೋಪದಿಂದ ಶುರು ಮಾಡಿದವನು ತಲೆ ಹಿಡ್ಕೊಂಡೆ ಕೋಪನ ಕಂಟ್ರೋಲ್ ಮಾಡಿಕೊಂಡು ತಿರುಗಿ ನಿಂತ್ಕೊಂಡ. ಅವಳ ಹತ್ರ ತನ್ನ ಕೋಪನೂ ತೋರ್ಸೋಕೆ ಆಗದ ಹಾಗೆ ಮೂರನೇ ಮನುಷ್ಯನ ಥರ ನಿಂತಿದ್ದಾನಲ್ಲ. ಯಾರು ಏನೇನೋ ಒದರುತ್ತಾ ಇರೋದು? ನಿಮ್ಮಿಷ್ಟ ಬಂದ ಹಾಗೆ ಮಾಡ್ತೀರಾ, ಮಾತಾಡ್ತೀರಾ ಅಂತ ಅವನ ಹತ್ರ ಜಗಳನ ಜೋರು ಮಾಡೋಕೆ ಶುರು ಮಾಡಿದ್ಲು ಹಿತ. ಹೋಗೆ ಸುಮ್ಮನೆ, ದಯವಿಟ್ಟು ಹೋಗಿ ಅಮ್ಮನ ನೋಡ್ಕೊ ಅಂದ ಶಕ್ತಿ. ನನಗೇನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಅಮ್ಮಗೋಸ್ಕರನೇ ಮಾತಾಡ್ತಿದ್ದೀನಿ. ಅವಳಿಗೇನು ಆಗಬಾರ್ದು ಅಂತಾನೆ ನಿಮ್ಮನ್ನ ಹೋಗೋಕೆ ಹೇಳಿದ್ದು ಅಂದ್ಲು ಹಿತ. ಆಗಲ್ಲ ಆಗಲ್ಲ, ನನ್ನಿಂದ ಹೋಗೋಕ್ಕಾಗಲ್ಲ. ನೀನನ್ನು ಬಿಟ್ಟು ನಾನು ಹೋಗಲ್ಲ. ನನಗೆ ನೀನು ಬೇಕು. ಎಲ್ಲಿಗೆ ಹೋಗೋಕೆ ಹೇಳ್ತೀಯ ನನ್ನನ್ನು? ನೀನು ಹೇಳೋ ಜಾಗಕ್ಕೆ ನಾನು ಬರ್ತೀನಿ, ಆದರೆ ನೀನು ನನ್ನ ಜೊತೆಗೆ ಬರಬೇಕು. ಏನು ಹೇಳ್ತೀಯಾ? ಹೋಗೋಣವಾ
ಅಂತ ರೂಮೆ ಅದ್ರೂ ಹಾಗೆ ಕೂಗಾಡ್ದ ಶಕ್ತಿ. ಯಾಕೆ ನಿಮ್ ಜೊತೆಗೆ ಬರ್ಬೇಕು ನಾನು? ನಿಮ್ಗೂ ನನ್ಗೂ ಯಾವುದೇ ಸಂಬಂಧ ಇಲ್ಲ. ಇನ್ಮೇಲೆ ನನಗೆ ನನ್ನ ಮಗಳು ಮಾತ್ರನೇ. ಅನುಗೆ ಒಂದು ಒಳ್ಳೆ ಲೈಫ್ ಮಾಡಿಕೊಟ್ಟು ನಾನು ನನ್ನ ಮಗಳನ್ನ ಕರ್ಕೊಂಡು ಎಲ್ಲಾದ್ರೂ ಹೋಗ್ಬಿಡ್ತೀನಿ. ನಿಮ್ ಯಾರ ಮುಖನೂ ನೋಡೋಕೆ ಇಷ್ಟ ಇಲ್ಲ ನನಗೆ ಅಂದ್ಲು ಹಿತ. ನೀನ್ ಇಷ್ಟದ ಬಗ್ಗೆ ನನಗೆ ಚಿಂತೆ ಇಲ್ಲ ಹಿತ, ಆದ್ರೆ ನಿನ್ನನ್ನ ಎಲ್ಲೂ ಹೋಗೋಕ್ ಬಿಡಲ್ಲ. ಇಷ್ಟು ದಿನ ನಾನು ಅನುಭವಿಸಿದ ನರಕ ಮತ್ತೆ ನೋವು ನನಗ್ ಮಾತ್ರ ಗೊತ್ತು. ನಿನ್ನನ್ನ ಹುಡುಕ್ತಾ ಹುಚ್ಚಿನ ತರಹ ಅಲಿತಾ ಇದ್ದೆ ಅಂದ ಶಕ್ತಿ. ಯಾಕೆ ಹುಡುಕ್ಬೇಕಿತ್ತು? ಯಾಕೆ ಹುಡುಕಿದ್ರಿ? ಸುರಿಯೋ ಮಳೆಲಿ ಮನೆ ಬಿಟ್ಟು ಹೊರಗಡೆ ಹಾಕ್ಬಿಟ್ಟು ಕಣ್ಣೆತ್ತಿ ನೋಡದೆ ಹೋದೋರಲ್ವಾ ನೀವು. ಇವಾಗೇನು ಸಡನ್ ಆಗಿ ಕಾಳಜಿ ಅಂದ್ಲು ಹಿತ. ಹಿತ ಪ್ಲೀಸ್, ನನ್ನ ಮಾತಾಡೋಕ್ ಬಿಡು. ಆವತ್ತು ನಾನು ಕೋಪದಲ್ಲಿ ಹಾಗೆ ಮಾಡ್ದೆ. ನೀನು ಬೇಡ ಅಂತ ಮಾಡ್ಲಿಲ್ಲ ನಾನು ಹಾಗೆಲ್ಲ ಅಂತ ಗೋಗರಿತ ಅವಳ ಹತ್ರ ಬಂದವನು ಅವಳ ಕೈ ಹಿಡಿಯೋಕ್ ಹೋದ. ತಕ್ಷಣ ತನ್ನ ಕೈನ ಹಿಂದಕ್ಕೆ ತಗೊಂಡವಳು ಅವನಿಂದ ದೂರ ನಿಂತ್ಲು ಹಿತ. ನನ್ನ ಹತ್ರ ಬರಬೇಡಿ, ನನ್ನನ್ನು ಮುಟ್ಬೇಡಿ, ಅಸಹ್ಯ ಅನ್ಸುತ್ತೆ. ಅವತ್ತು ಹೊರಗಡೆ ಹಾಕ್ತವ್ರು ಹಾಗೆ ಮರ್ತು ಹೋಗಿದ್ರೆ ನಾನು ನೆಮ್ಮದಿಯಾಗಿ ಬದುಕ್ತಾ ಇದ್ದೆ. ಇವತ್ತು ಈ ತರ ಕಷ್ಟ ಪಡ್ತಾ ಇರ್ಲಿಲ್ಲ ಅಂದ್ಲು ಹಿತ. ಅವಳ ದೂರ ತಳ್ಳು ನಡವಳಿಕೆ ಮತ್ತೆ ಮಾತುಗಳು ಶಕ್ತಿಗೆ ಚಾವಟಿಯಿಂದ ಹೊಡೆದ ಹಾಗೆ ನೋವು ಮಾಡಿತ್ತು. ತಪ್ಪೆ ಕಣೆ, ನಾನ್ ಮಾಡಿದ್ದು ತಪ್ಪೆ. ಅವತ್ತು ನಿನ್ನನ್ನು ನಂಬದೆ ಹೋಗಿದ್ದು ನನ್ನ ತಪ್ಪೆ ಕಣೆ. ನಾನು ನಿನ್ಗೆ ಹೊಡೆಯುವಾಗ ನೀನು ನನ್ನ ವಾಪಸ್ ಹೊಡೆದು ನನಗೆ ಬುದ್ಧಿ ಕಲಿಸ್ಬೇಕಿತ್ತು. ಯಾವುದಾದ್ರೂ ಒಂದು ರೀತಿಯಲ್ಲಿ ನನಗೆ ಅರ್ಥ ಮಾಡಿಸ್ಬೇಕಿತ್ತು. ಇವತ್ತು ಇಷ್ಟೊಂದು ನೋವಾಗ್ತಾ ಇರಲಿಲ್ಲ ಅಂತ ಅವಳ ಕಾಲ್ ಹತ್ರ ಮಂಡಿಯೂರಿ ಹತ್ತವನನ್ನ ನೋಡಿ ಹಿತಾಗೆ ಇನ್ನೂ ಕೋಪನೇ ಬಂತು. ಚೂರು ಕೂಡ ಕರುಣೆ ಬರಲಿಲ್ಲ ಅವನ ಮೇಲೆ. ಇವಾಗ ಇಡೀ ತಪ್ಪನ್ನ ನನ್ನ ಮೇಲೆ ಹಾಕ್ತಿದ್ರ. ಎಷ್ಟು ಸಲ ಟ್ರೈ ಮಾಡಿರಬಹುದು ನಾನು. ಅವಾಗೆಲ್ಲ ನನ್ನ ಮಾತಿಗೆ ಬೆಲೆನೇ ಕೊಡ್ಲಿಲ್ವಲ್ಲ. ಅಮ್ಮನೇ ದೇವ್ರು ಅಂದವರು ಇವಾಗ ಬಂದು ಹೊತ್ತು ನಾಟಕ ಆಡಿದ್ರೆ ನಾನು ತಕ್ಷಣ ಕ್ಷಮಿಸಿ ಒಪ್ಕೋಬೇಕಾ ಅಂತ ಬೇಸರದಿಂದ ಕೂಗಾಡಿದ್ಲು. ನಾನು ತಪ್ಪು ನಿನ್ಮೇಲೆ ಹಾಕ್ತಾ ಇಲ್ಲ ಕಣೆ. ನನಗೆ ಬೇರೆ ದಾರಿ ಗೊತ್ತಿಲ್ಲ. ನನ್ನ ಕುರುಡುತನದಿಂದ ಮುಂಚೆ ನಿನ್ನನ್ನು ಕಳ್ಕೊಂಡೆ. ಆದ್ರೆ ನಿನ್ನನ್ನು ಹುಡುಕ್ದೇ ಇರೋ ದಿನವೇ ಇಲ್ಲ ಕಣೆ. ದಿನ ಹುಡುಕ್ತಾ ಇದ್ದೆ. ಇನ್ಮೇಲೆ ಕಳ್ಕೊಂಡು ಹುಡ್ಕೋಕ್ಕಾಗಲ್ಲ ಕಣೆ. ನನಗೆ ನೀನು ನಮ್ಮ ಮಗು ಬೇಕು ಅಂತ ಅವಳ ಕಾಲುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕಣ್ಣೀರು ಹಾಕ್ತಾ ಬೇಡ್ಕೊಂಡ. ಅವಳ ಹತ್ರ ಜಗಳ ಆಡೋಕೆ ವಾದ ಮಾಡೋಕೆ ಇಷ್ಟ ಇರಲಿಲ್ಲ ಅವನಿಗೆ. ಅವಳ ಮನಸ್ಸಿನಲ್ಲಿ ಇನ್ನು ಬಿರುಕು ಮೂಡ್ಸೋಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಮಾಡಿದ ತಪ್ಪಿಗೆ ಅವಳ ಕಾಲಿಗೆ ಬಿದ್ದರೂ ಕಮ್ಮಿನೇ. ಯಾವುದೋ ಒಂದು ರೀತಿಯಲ್ಲಿ ತಮ್ಮ ಜೀವನನ ಸರಿ ಮಾಡ್ಕೋಬೇಕು ಅಂತ ಶಕ್ತಿ ಹೋರಾಡ್ತಿದ್ದಾನೆ. ಅವನು ಪಟ್ಟ ಎಲ್ಲ ಶ್ರಮ ಮತ್ತೆ ಪ್ರಯತ್ನಗಳು ಮಂಜುಗಡ್ಡೆ ತರ ಹಿತಾಳ ಕೋಪದ ಮುಖದ ಮುಂದೆ ಕರಗಿ ಹೋಗ್ಬಿಟ್ವು. ಮುಂದಿನ ಆಯುಧವಾಗಿ ಇದನ್ನ ತಗೊಂಡ ಶಕ್ತಿ. ಇದ್ರಲ್ಲೂ ಹಿತ ಮನಸ್ಸು ಕರಗಲಿಲ್ಲ ಅಂದ್ರೆ ಶಕ್ತಿ ಸೋತ್ ಹೋಗಲ್ಲ, ಮತ್ತೆ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ನಮ್ ಮಗುನ ಯಾರು ಹೇಳಿದ್ದು ನಿಮಗೆ? ಅಮ್ಮು ನಿಮ್ ಮಗು ಅಂತ ಯಾರು ಹೇಳಿದ್ದು ಅಂತ ಆಕ್ರೋಶದಿಂದ ಕಿರ್ಚಿದ್ಲು ಹಿತ. ಅತಿಯಾದ ಮಾನಸಿಕ ಒತ್ತಡ ಮತ್ತೆ ನೋವು ತುಂಬಾ ಸಾಫ್ಟ್ ಆಗಿರೋ ಹೆಣ್ಣನ್ನ ಕೂಡ ಜ್ವಾಲಾಮುಖಿಯ ಥರ ಮಾಡಿಬಿಡುತ್ತೆ. ಯಾರ ಹತ್ರನೂ ಗಟ್ಟಿಯಾಗಿ ಮಾತಾಡ್ದವಳು ಶಕ್ತಿ ಹತ್ರ ಆಕ್ರೋಶದಿಂದ ಜಗಳ ಆಡ್ತಾ ಇದ್ದಾಳೆ. ಅವನ ಅಮ್ಮನ ಮೇಲೆ ಇರೋ ಕೋಪಕ್ಕಿಂತ ಇವನ ಮೇಲೇನೆ ಅವಳಿಗೆ ತೀರದ ಕೋಪವಾಗಿ ನಿಂತಿದೆ. ಅದರ ಎಫೆಕ್ಟೇ ಈ ಕಂಟ್ರೋಲ್ ಮಾಡೋಕೆ ಆಗದ ಆಕ್ರೋಶ. ಶಕ್ತಿ ಶರ್ಟ್ ಹಿಡ್ಕೊಂಡವಳು, ಯಾಕಮ್ಮನ ನಿನ್ ಮಗು ಅಂತ ಹೇಳ್ತೀಯಾ? ಅವಳನ್ನು ಕೊಲ್ಲೋಕ ಹೇಳು, ನನಗೋಸ್ಕರ ಇರೋ ಒಂದು ಜೀವನೂ ಮುಗಿಸೋಕ ಅಂತ ಅವಳ ಯೋಚನೆಗಳೆಲ್ಲ ಪೂರ್ತಿಯಾಗಿ ಹಾಳಾಗಿ ಹೋಗಿತ್ತು. ಹೆಂಡತಿ ಸ್ಥಿತಿಯನ್ನ ನೋಡಿ ಕರಗೆ ಹೋದವನು, ಹಿತ ಪ್ಲೀಸ್ ಸುಮ್ನಿರು, ರಿಲ್ಯಾಕ್ಸ್ ಆಗು ಅಂತ ಹೆಂಡತಿನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ದ. ಬಾಯ್ ಮುಚ್ಚೋ, ಚೆನ್ನಾಗಿ ನೆನ್ಪಿಟ್ಕೋ, ಅಮ್ಮು ನಿನ್ನ ಮಗು ಅಲ್ಲ, ಚಿರಾಂತ್ ಮಗು. ಅವನಿಗೆ ಹುಟ್ಟಿದ ಮಗು. ಚಿರಾಂತ್ನೇ ಅಮ್ಮುಗಪ್ಪ. ನೀನು ಅಮ್ಮುಗೆ ಅಪ್ಪ ಅಲ್ಲ. ನಿಮ್ಗೂ ಅಮ್ಮುಗೂ ಯಾವುದೇ ಸಂಬಂಧ ಇಲ್ಲ, ಅರ್ಥ ಆಯ್ತಾ ಅಂದ್ಲು. ನನಗೆ ಗೊತ್ತು ಕಣೆ, ಅಮ್ಮು ನಮ್ಮ ಮಗು ಅಲ್ಲ ಅಂತ, ನನಗೆ ಹುಟ್ಟಿಲ್ಲ ಅಂತ. ಅಮ್ಮನ ನೋಡಿದ ತಕ್ಷಣನೇ ನಾನು ಕಂಡು ಹಿಡಿದ್ಬಿಟ್ಟೆ. ಮಗು ನಮ್ಮ ಮುಖ ಥರ ಇರಲಿಲ್ಲ, ತಲೆ ಕೂದಲು ಕೂಡ ಬೇರೆ ಥರ ಇತ್ತು. ನನ್ನಿಂದ ಕಂಡಿಡಿಯೋಕ್ಕಾಗಲ್ವಾ ಅಂತ ಶಾಂತವಾಗಿಯೇ ಉತ್ತರ ಕೊಟ್ಟ. ಅವಳ ಕೋಪ ಪೂರ್ತಿಯಾಗಿ ಹೊರಗಡೆ ಬರೋ ಹಾಗೆ ಮಾಡೋಕೆ ಟ್ರೈ ಮಾಡ್ತಿದ್ದ ಅವನು. ಅವಳ ಮೆಂಟಲ್ ಪ್ರೆಷರ್ ಕಮ್ಮಿ ಆದರೆ ಹಿತ ನಿಧಾನವಾಗಿ ಹಳೆಯ ಸ್ಥಿತಿಗೆ ಬರ್ತಾಳೆ ಅನ್ನೋ ಕಾರಣಕ್ಕೋಸ್ಕರನೇ ಅವಳ ಹತ್ರ ಮಾತಾಡ್ತಾನೇ ಇದ್ದ. ಹಿತ ಶಾಕ್ ಆಗಿ ಅವನನ್ನೇ ನೋಡ್ತಾ ನಿಂತಿದ್ಲು. ಅಮ್ಮು ಚಿರಾಂತ್ ಮಗು ಅಂತ ನನಗೆ ಯಾವಾಗಲೂ ಗೊತ್ತಾಯ್ತು ಅಂತ ಸೈಲೆಂಟ್ ಆಗಿದ್ದವನು, ನಮ್ಮ ಮಗುವಿಗೆ ಏನಾಯ್ತು ಹಿತ
ಅಂತ ತುಂಬ ನೋವಿನ ಧ್ವನಿಯಲ್ಲಿ ಸಾಫ್ಟ್ ಆಗಿ ಕೇಳ್ದ. ಮಾತುಗಳು ಕೂಡ ಹೊರಗಡೆ ಬರೋಕೆ ಕಷ್ಟಪಡ್ತಾ ಇದ್ವು. ಭಯ ನಡುಕ ಎರಡು ಅವನ ಧ್ವನಿಯನ್ನ ಕಮ್ಮಿ ಮಾಡಿತ್ತು. ಶಕ್ತಿ ಮಗುವಿನ ಬಗ್ಗೆ ಕೇಳಿದ ತಕ್ಷಣ ಶಾಕ್ನಲ್ಲಿ ಹಿತ್ತಾಳ ಕಣ್ಣುಗಳು ತಾವರೆ ಎಲೆ ಥರ ದೊಡ್ಡವಾಗಿ ಅರಳಿತ್ತು. ಬೇಸರದಿಂದ ನಗೋಕೆ ಶುರು ಮಾಡಿದವಳು ಶಕ್ತಿ ಶರ್ಟ್ ಬಿಟ್ಟು ಜೋರಾಗಿ ನಗೋಕೆ ಸ್ಟಾರ್ಟ್ ಮಾಡಿದ್ಲು. ಶಕ್ತಿ ವೇಗವಾಗಿ ರೂಮ್ ಬಾಗ್ಲನ್ನ ಹಾಕ್ತವನು ಕರಗಿ ಹೋದ ಹಳೆ ನೆನಪುಗಳೊಂದಿಗೆ ಹಿತಾಳ ಹತ್ರಕ್ಕೆ ಬಂದ. ಹಿತಾಗೆ ಬರೀ ಬೇಸರ ಮಾತ್ರ ಅಲ್ಲ, ಅಂದು ನಡೆದ ಘಟನೆಗಳಿಂದ ಅವಳ ಮನಸ್ಸಿಗೆ ತುಂಬಾ ಪೆಟ್ಟಾಗಿದೆ ಅಂತ ಶಕ್ತಿಗೆ ಅರ್ಥ ಆಯಿತು. ಹಿತ ಅಂತ ಅವನು ಅವಳ ಹೆಸರು ಹೇಳಿದ ಮರುಕ್ಷಣವೇ ಚೂರು ಕೂಡ ತಡ ಮಾಡದೆ ಅವಳ ಕೈ ಬೆರಳುಗಳು ಅವನ ಕೆನ್ನೆಯ ಮೇಲೆ ಪಠಾರ್ ಅಂತ ಜೋರಾದ ಶಬ್ದದೊಂದಿಗೆ ಬಿದ್ವು. ನನ್ನ ಹೆಸರನ್ನ ಹೇಳ್ಬೇಡ, ದೂರ ಹೋಗು. ನಿನ್ನನ್ನು ನೋಡಿದ್ರೇನೆ ನನಗೆ ಉರಿ ಬರುತ್ತೆ. ನಾನಿವತ್ತು ಈ ಸ್ಥಿತಿಯಲ್ಲಿ ಇರೋಕೆ ಕಾರಣನೇ ನೀನು ಮತ್ತೆ ನಿನ್ನ ಹಾಳಾದ ಪ್ರೀತಿ. ನಿನ್ನನ್ನು ಮದುವೆ ಆಗದೆ ಇದ್ದಿದ್ರೆ ನಾನು ನೆಮ್ಮದಿಯಾಗಿ ಖುಷಿಯಾಗಿ ಇರ್ತಾ ಇದ್ದೆ. ದೂರ ಹೋಗು ಅಂತ ತನ್ನ ಇಡೀ ನೋವನ್ನೆಲ್ಲ ತುಂಬಿಕೊಂಡು ಕೂಗಾಡಿದ ಅವಳ ಮಾತುಗಳು ಶಕ್ತಿಯ ಹೃದಯವನ್ನ ಹಿಂಡಿ ಹಿಪ್ಪೆ ಮಾಡಿದ್ವು. ಅವನು ಸಂಪೂರ್ಣವಾಗಿ ಕುಸಿದು ಹೋದ. ಮುಂದೆ ಏನೂ ಮಾತಾಡೋಕಾಗದೆ ಮೂಕನಾಗಿ ಬಿಟ್ಟ ಶಕ್ತಿ. ನಿಂತರ ಅಮ್ಮನ ಹುಚ್ಚು ಇರೋರು ಯಾಕೆ ಮದುವೆ ಆಗ್ತೀರಾ? ಅಸಹ್ಯ ಅನ್ಸಲ್ವಾ? ಒಂದು ತನ್ನ ಕುಟುಂಬ ಮತ್ತೆ ಅದರಲ್ಲಿ ಇರೋರ ಗುಣನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಮದುವೆ ಆಗಬೇಕು. ಇಲ್ಲಾಂದರೆ ಮದುವೆ ಆದ ಹೆಣ್ಣನ್ನು ಪೂರ್ತಿಯಾಗಿ ನಂಬಬೇಕು, ಗೌರವಿಸ್ಬೇಕು. ಇವೆರಡೂ ಇಲ್ಲದೆ ಬರೀ ದೈಹಿಕ ಸುಖ ಸಿಕ್ಕರೆ ಸಾಕು ಅಂದ್ಕೊಂಡು ಇರೋ ಗಂಡಸರಿಂದಾನೆ ಎಷ್ಟೋ ಹೆಣ್ಮಕ್ಳು ಮನಸಾರೆ ಸತ್ತು ಹೋಗ್ತಾರೆ. ಯಾವಾಗಲೂ ಇಲ್ಲದಾದ ಮಗುವಿನ ಬಗ್ಗೆ ಇವಾಗ ಬಂದು ಕೇಳ್ತಿದ್ಯಾ? ನನ್ನ ಮಗುವಿನ ಬಗ್ಗೆ ಮಾತಾಡೋಕೆ ಕೂಡ ನಿನಗೆ ಯೋಗ್ಯತೆ ಇಲ್ಲ. ನನ್ನ ಮಗುವನ್ನು ಕೊಂದ ಪಾಪಿ ನೀನು. ಅದು ಗರ್ಭದಲ್ಲೇ ಕರಗೋಯ್ತು ಅಂತ ಅಳು ತಡೆದು ಕಠಿಣ ಹಾಗೆ ಗಂಭೀರ ಧ್ವನಿಯಲ್ಲಿ ಹೇಳಿ ಅವಳು ಅವನನ್ನು ದಾಟಿ ಹೋಗೋಕೆ ಪ್ರಯತ್ನಿಸಿದ್ಲು. ಅವಳಿಗಿಂತ ವೇಗವಾಗಿ ಅವಳ ಹತ್ರಕ್ಕೆ ಬಂದವನು ಅವಳನ್ನು ಹಿಂದಿನಿಂದ ಅಪ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವಳನ್ನು ತನ್ನ ಕಂಟ್ರೋಲ್ಗೆ ತಂದುಕೊಂಡ ಶಕ್ತಿ. ಹಿತ ಅವನಿಂದ ಬಿಡಿಸ್ಕೊಳ್ಳೋಕೆ ಒದ್ದಾಡಿದಾಗ, ಹಿತ ಪ್ಲೀಸ್, ನಾನು ಮಾಡಿದ್ದ ಎಲ್ಲದಕ್ಕೂ ಶಿಕ್ಷೆ ಕೊಡು. ಆದರೆ ನನ್ನ ಜೊತೆನೇ ಇದ್ದು ಕೊಡು. ನನಗೆ ಅಷ್ಟೇ ಸಾಕು. ನನ್ನನ್ನು ಬಿಟ್ಟು ಹೋಗಬೇಡ. ಹೋಗ್ತೀನಿ ಅಂತ ಕೂಡ ಹೇಳಬೇಡ. ನನ್ನ ಹೃದಯ ಒಡೆದು ಹೋಗುತ್ತೆ. ಈಗಾಗಲೇ ನೀನಿಲ್ಲದೆ ಜೀವ ಇಲ್ಲದ ಹೆಣ್ಣು ಥರ ಓಡಾಡ್ತಾ ಇದ್ದೆ. ನೀನನ್ನು ನೋಡಿದ ಮೇಲೆ ಬಂದ ಜೀವ ಕೂಡ ಮರುದಿನವೇ ಹೊರಟೋಯ್ತು. ನೀನು ಮತ್ತೆ ಚಿರಾಗ್ ಗಂಡ ಹೆಂಡತಿ ಅಲ್ಲ ಅಂತ ನನ್ನ ಮನಸ್ಸು ನಂಬಿದ್ರು ನನ್ನ ತಲೆ ನನ್ನನ್ನು ಕೊಲ್ತಾ ಇತ್ತು. ಇವಾಗ ನೀನು ಸಿಕ್ಕ ಮೇಲೂ ನಿನ್ನನ್ನು ಕಳ್ಕೊಳ್ಳೋಕೆ ನನ್ನಿಂದ ಆಗಲ್ಲ. ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ನಮ್ಮ ಮಗುವನ್ನು ನಾನೇ ಕೊಂದೆ. ಅದಕ್ಕೆ ನನ್ನಿಂದ ಯಾವುದೇ ಸಮಾಧಾನ ಹೇಳೋಕ್ಕಾಗಲ್ಲ. ಆದರೆ ಇದು ನನಗೂ ತಡ್ಕೊಳ್ಳೋಕೆ ಆಗದ ನೋವು ಹಿತ. ಯಾಕಂದರೆ ನಾವು ಕಳ್ಕೊಂಡಿದ್ದು ನಮ್ಮ ಮಗುವನ್ನು. ಆ ಮಗುವಿಗೆ ಅಪ್ಪ ನಾನು. ನನಗೆ ನೋವಾಗದೇ ಇರುತ್ತಾ? ನಾನು ಕೆಟ್ಟವನಾಗೇ ಇರ್ತೀನಿ. ನನ್ನ ಮೇಲಿರೋ ಕೋಪದಲ್ಲಿ ನೀನು ಯಾವುದೇ ತಪ್ಪು ನಿರ್ಧಾರ ತಗೋಬೇಡ ಪ್ಲೀಸ್. ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಉಪವಾಸ ಇದ್ದರೂ ನೀನು ನನ್ನನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ನಾನು ನಿನ್ನನ್ನು ಬಿಟ್ಟು ಹೋಗೋಕೆ ಆಗಲ್ಲ. ಹೋಗೋಕೆ ಬಿಡೋದೂ ಇಲ್ಲ. ಇನ್ಮೇಲೆ ನಾನು ನಿನಗೆ ತೊಂದರೆ ಕೊಡಲ್ಲ. ನಿನ್ನನ್ನು ಕಷ್ಟಪಡಿಸಲ್ಲ. ನೀನು ಮನಸ್ಸು ಬದಲಾಯಿಸಿ ನನ್ನನ್ನು ಕ್ಷಮಿಸಿ ಒಪ್ಕೊಳ್ಳೋವರೆಗೂ ನಾನು ಕಾಯ್ತೀನಿ. ನನ್ನ ಮನಸ್ಸಿನಲ್ಲಿ ಇರೋದನ್ನು ನಿನ್ನ ಹತ್ರ ಹೇಳಬೇಕು ಅಂದ್ಕೊಂಡಿದ್ದೆ, ಹೇಳಿಬಿಟ್ಟೆ. ನನಗಿದು ಸಾಕು ಅಂದವನು ಅವಳನ್ನು ಬಿಟ್ಟು ಬಾತ್ರೂಮ್ ಒಳಗಡೆ ಹೊರಟು ಹೋದ ಶಕ್ತಿ. ಶವರ್ ಆನ್ ಮಾಡಿದವನು ಅದರ ಕೆಳಗಡೆ ಕಲ್ಲಿನ ಮೂರ್ತಿ ಅಂತ ನಿಂತ್ಕೊಂಡ. ಅವನ ನೋವು ತಣ್ಣಗಿನ ನೀರಿಗೆ ಆರಿ ಹೋಗೋ ಬೆಂಕಿ ಅಲ್ವಲ್ಲ. ಹಂಬಲ, ತಳಮಳ, ಭಾರ ಇವೆಲ್ಲ ಕಮ್ಮಿ ಆಗಬೇಕಾದ್ರೆ ಅವಳ ಮಡಿಲು ಬೇಕು ಅವನಿಗೆ. ಅವಳ ಆಸರೆ ಬೇಕು, ಅವಳ ಸ್ಪರ್ಶ ಬೇಕು. ದೇಹ ಮತ್ತು ಮನಸ್ಸು ಹಿತ ಅನ್ನೋ ತೀರದ ಕಾಯಿಲೆಗೆ ಸಿಕ್ಕಾಕೊಂಡಿತ್ತು. ಚಿಕಿತ್ಸೆ ಇಲ್ಲದ ಕಾಯಿಲೆಯಾಗಿ ಹೋಗೋಕೆ ಆ ಗಂಡಸಿನ ಕಣ್ಣೀರೇ ಸದ್ಯಕ್ಕೆ ತಾತ್ಕಾಲಿಕ ಮದ್ದಾಯಿತು. ಹಿತ ತನ್ನ ರೂಮಿಗೆ ಬಂದವಳು ಅಮ್ಮು ಮಲಗಿರೋದನ್ನು ನೋಡಿ ಬಾಯಿ ಮುಚ್ಕೊಂಡು ಸೋಫಾದ ಮೇಲೆ ಕೂಸಿದು ಅತ್ಲು. ಕಣ್ಣೀರು ನಿಲ್ಲದೆ ಹರಿತಿತ್ತು. ಜೋರಾಗಿ ಅಳಬೇಕು ಅನ್ಸಿದ್ರು ಮಗಳು ಹೆದರಿ ಬಿಡ್ತಾಳೆ ಅಂತ ಬಾಯಿ ಮುಚ್ಚಿ ಉಸಿರಾಡೋ ಸದ್ದು ಕೂಡ ಹೊರಗಡೆ ಕೇಳದಂತೆ ಕಂಟ್ರೋಲ್ ಮಾಡಿಕೊಂಡ್ಳು. ಎರಡು ಹೃದಯಗಳು ಒಂದೇ ನೋವಿನಲ್ಲಿ ಒದ್ದಾಡ್ತಿವೆ. ಹಿತಾಳ ಪ್ರಕಾರ ಅವನು ಆಡಿದ ಮಾತುಗಳು, ಹೊಡೆದಿದ್ದು ಎಲ್ಲವೂ ಕಾಲಕ್ರಮೇಣ ಮರ್ತು ಹೋಗಿತ್ತು. ಆದರೆ ಮಗುವನ್ನು ಕಳ್ಕೊಂಡಿದ್ದನ್ನು ಮಾತ್ರ ಮರೆಯೋಕೆ ಸಾಧ್ಯ ಆಗ್ತಿಲ್ಲ ಹಿತಾಗೆ. ಕ್ಷಮಿಸೋಕ್ಕೂ ಆಗ್ತಿಲ್ಲ. ಮಗು ಇಲ್ಲದಾಗೋಕೆ ಶಕ್ತಿ ನೇರ ಕಾರಣ ಅಲ್ದಿದ್ರೂ ಕೂಡ ಅದಕ್ಕೆ ಅವನೇ ಕಾರಣ. ಅವನು ಕೊಟ್ಟ ಮಾನಸಿಕ ಒತ್ತಡವೇ
ಅದಕ್ಕೆ ಕಾರಣ ಅಂತ ಹಿತ ಸಂಪೂರ್ಣವಾಗಿ ನಂಬಿದ್ಲು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.